ಆಕಾಶವಾಣಿ ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಪ್ರಿಯ ಕೇಳುಗರಿಗೆಲ್ಲ ನಮಸ್ಕಾರಗಳು ಹಾಗೂ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಲಕ್ಷ್ಮೀಶನ ಜೈಮಿನಿ ಭಾರತದಲ್ಲಿ ಇಂದು 21ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀಮತಿ BK ಜಲಜಾ, ವ್ಯಾಖ್ಯಾನ ಮಾಡಲಿದ್ದಾರೆ ಶ್ರೀಮತಿ ಶಾಂತಾ ಗೋಪಾಲ್. ಅಂದು ರಾವಣನ ಜೊತೆ ಯುದ್ಧ ಮಾಡಿದಾಗ ರಾವಣ, ಕುಂಭಕರ್ಣನೆ ಮೊದಲಾದಂತಹ ರಕ್ಕಸರ ತಲೆಗಳನ್ನೆಲ್ಲ ಒಂದೇ ಒಂದು ಏಟಿಗೆ ಕತ್ತರಿಸಿ ತನ್ನ ಲಕ್ಷ್ಯವನ್ನು ಸಾಧಿಸಿ ಮತ್ತೆ ಬಂದು ರಾಮನ ಬತ್ತಳಿಕೆಯನ್ನು ಸೇರಿಕೊಳ್ಳುತ್ತಿದ್ದಂತಹ ಎಲ್ಲ ಬಾಣಗಳು ಇಂದು ಲವಕುಶರ ಬಾಣ ಪ್ರಯೋಗದ ಮುಂದೆ ವ್ಯರ್ಥವಾಗಿ 2 ಪಾಲಾಗಿ ಕೆಳಗೆ ಬೀಳ್ತಾ ಇದೆ. ಹಾಗಾಗಿ ತೆರಗಾಗಿ ರಾಮ ಒಂದು ಸ್ವಲ್ಪ ಹೊತ್ತು ಸುಮ್ಮನೆ ನಿಂತ್ಕೊಂಡ್ಬಿಡ್ತಾನಂತೆ. ಹಾಗೆ ನಿಂತ್ಕೊಂಡಾಗ ಕುಶಲವರು ಬಿಟ್ಟಂತಹ ಬಾಣಗಳು ಇವನ ಮೈಯನ್ನ ಹೊಕ್ಕುತ್ತಾ ಇವೆಯಂತೆ. ನೋಡೋಣ ರಾಮನಿಗೆ ಮಕ್ಕಳ ಮೇಲೆ ಏನಾದ್ರು ಪ್ರೀತಿ ಇದೆಯಾ ಇಲ್ವಾ ಅಂತ ಪರೀಕ್ಷಿಸಿ ನೋಡೋಣವೋ ಅನ್ನೋ ರೀತಿಯಾಗಿ ಆ ಬಾಣಗಳು ರಾಮನ ಮೈಯನ್ನ ಹೊಕ್ಕುತ್ತಾ ಇದೆ ನೋಡು ಅಂತ ಹೇಳಿ ಜೈಮಿನಿ ಮಹರ್ಷಿಗಳು ಜನಮೇಜಯನಿಗೆ ಹೇಳ್ತಾ ಇದ್ದಾರೆ. ಆಗ ರಾಮ ಹೇಗೆ ಕೆಳಗೆ ಬೀಳ್ತಾ ಇದ್ದಾನೆ ನೋಡಿ. ಪಲ್ಲವಿತನವಚೂತತರು ಬೇಸಗೆಯ ಝಳಕೆ ನಿಲ್ಲದ ಸವಳಿದು ಜೋಲ್ವಂತೆ ಕೋಮಲಕಾಯದೆಲ್ಲಡೆಯೊಳಂ ನಾಟಿದಂಬುಗಳ ರುಧಿರ ಪ್ರವಾಹದಿಂದ ಉರೆಬಳಲ್ದು ಮೆಲ್ಲನೆ ವರೂಥದೊಳ್ ಸಾರಥಿ ವೆರಸಿ ಧರಾವಲ್ಲಭಂ ಮೈ ಮರೆದು ಪವಡಿಸಿದನು. ಅನಿಮಿಷ ಚೆಲ್ಲಿದ ಪೂಮಳೆಗಳಂ ಮೊಳಗಿದವು ದೇವ ದುಂದುಬಿಗಳಂ ಬರದೊಳೋ. ಆ ಲವಕುಶರು ಬಿಟ್ಟಂತಹ ಬಾಣಗಳ ರಾಶಿ ಕೋಮಲಾಂಗನಾದಂತಹ ರಾಮನ ದೇಹದಲ್ಲಿ ಎಲ್ಲ ಕಡೆ ನೆಟ್ಟಿವೆ. ಹಾಗೆ ನೆಟ್ಟಂತಹ ಗಾಯಗಳಿಂದ ರಕ್ತದ ಪ್ರವಾಹವೇ ಬಸಿದಿದೆ. ಹಾಗೆ ಬಸಿದದ್ದರಿಂದ ರಕ್ತ ನಷ್ಟ ಆದದ್ದರಿಂದ ರಾಮ ತುಂಬ ಬಳಲ್ದು ಅವನಿಗೆ ಮೂರ್ಛೆ ಬಂದಿದೆ. ಹಾಗೆ ತಾನು ಬಳಲ್ದ ರಾಮ ಚಿಗಿರಿದಂತಹ ಒಂದು ಮಾವಿನ ಮರ ಬೇಸಿಗೆಯ ಬಿಸಿಲಿನ ಝಳಕ್ಕೆ ಸೋತು ಬಸವಳಿದು ಬಾಡುವ ರೀತಿಯಾಗಿ ಸಾರಥಿಯ ಜೊತೆಗೆ ಆ ರಥದಲ್ಲಿ ಮೈ ಮರೆತು ಮಲ್ಕೊಳ್ತಾ ಇದ್ದಾನೆ. ಹಾಗೆ ಮಲ್ಕೊಂಡದ್ದನ್ನು ನೋಡಿ ಈ ಆಕಾಶದಲ್ಲಿ ಸಂದಣಿಸಿದ್ದಂತಹ ಎಲ್ಲ ದೇವಾನುದೇವತೆಗಳು ದುಂದುಬಿ ವಾದ್ಯವನ್ನು ನುಡಿಸಿ ಹೂಮಳೆಗಳನ್ನು ಕರಿತಾ ಇದ್ದಾರೆ. ರಾಮ ಬಸವಳಿದು ಬಿದ್ದದ್ದಕ್ಕೆ ಅವರಿಗೆ ಸಂತೋಷ ಅಲ್ಲ, ಕುಶಲವರು ರಾಮನನ್ನು ಜಯಿಸಿದ್ದರ ಸಂತೋಷ ಇದು. ತಂದೆಯನ್ನು ಮೀರಿ ಮಕ್ಕಳು ಬೆಳೆಯುವುದು ಒಂದು ಶುಭದ ಸಂಕೇತ. ಯಾವಾಗಲೂ ತಂದೆ ಮತ್ತು ಗುರು ಒಂದೇ ಸ್ಥಾನದಲ್ಲಿ ಇರುವಂತಹವರು ತಂದೆಯನ್ನು ಗುರು ಅಂತ ಕೂಡ ಕರೆಯುವುದು ನಮ್ಮ ಸಂಪ್ರದಾಯ. ಶಿಷ್ಯಾದಿಚ್ಛೇತ್ ಪರಾಜಯಂ ಅನ್ನುವ ರೀತಿಯಲ್ಲಿ ತಂದೆಯನ್ನು ಮೀರಿ ಬೆಳೆಯುವ ಮಗ ಹುಟ್ಟಿದಾಗ ತಂದೆಗೆ ತುಂಬ ಸಂತೋಷ ಆಗುತ್ತೆ. ಆ ಸಂತೋಷವನ್ನು ಈ ರೀತಿಯಾಗಿ ದೇವಾನುದೇವತೆಗಳು ದೇವ ದುಂದುಬೆಯನ್ನು ಮೊಳಗಿಸಿ ಹೂಮಳೆಗಳನ್ನು ಕರೆದು ಸೂಚಿಸ್ತಾ ಇದ್ದಾರೆ. ಆಗ ಆ ಕುಮಾರರುಗಳು ಇಬ್ಬರೂ ಕೂಡ ರಾಮ ಮಲಗಿದ ಬಳಿಕ ತೇರಿನ ಬಳಿಗೆ ಬರ್ತಾ ಇದ್ದಾರೆ. ಅವರು ಏನು ಮಾಡ್ತಾ ಇದ್ದಾರೆ ನೋಡಿ. ಆ ಕುಮಾರರ್ ಬಳಿಕ ಶರಹತಿಗೆ ಮೈ ಮರೆದ ಕಾಕುತ್ಸನಲ್ಲಿ ತಂದು ರಾಜೇಂದ್ರನ ಶುಭಾಕಾರಮಂ ನೋಡಿ ಸಿರಿಮೊಗದ ಮಣಿಕುಂಡಲಂಗಳಂ ಕಂಬುಗಳದ ಏಕಾವಳಿಯ ಹಾರಮಂ ತೆಗೆದುಕೊಂಡು
ಶತ್ರುಘ್ನರ ವಿಭೂಷಣಾನೀಕಮಂ ಕಳದೊಂದು ವಸನದೊಳ್ಕಟ್ಟಿ ಕುಶನೊಡನೆಲವ ನಿಂತೆಂದನು. ಮಲಗಿದ ರಾಮನನ್ನು ನೋಡಿದ ಬಳಿಕ ಆ ಕುಮಾರರಿಬ್ಬರು ಆ ರಥದ ಹತ್ತಿರಕ್ಕೆ ಬರ್ತಾ ಇದ್ದಾರೆ. ಬಂದು ನೋಡ್ತಾರೆ, ರಾಜೇಂದ್ರನ ಶುಭಾಕಾರವನ್ನು ನೋಡ್ತಾರೆ. ಮೊದಲಿಗೆ ರಾಮನ ಭದ್ರ ಮಂಗಳವಾದ ರೂಪವನ್ನು ನೋಡ್ತಾರೆ. ನೋಡಿದ ಮೇಲೆ ಮೊದಲಿಗೆ ಅವ್ರು ಮಾಡೋದೇನು ಅಂದರೆ, ಕುಂಡಲಗಳನ್ನು ಹಾಕೊಂಡಿರ್ತಾನಲ್ಲ, ಕೇಯೂರ ಕುಂಡಲಗಳನ್ನು ಕಿವಿಯಲ್ಲಿ ಧರಿಸಿರ್ತಾನಲ್ಲ, ಅದನ್ನೆಲ್ಲ ಬಿಚ್ಕೊಳ್ತಾ ಇದ್ದಾರೆ. ಆ ರಾಮನ ಶಂಖದಂತಹ ತುಂಬಿಕೊಂಡ ಕೊರಳಿನಲ್ಲಿ ಹಾಕ್ಕೊಂಡಿದ್ದಂತಹ ಏಕಾವಳಿ ಅನ್ನುವಂತಹ ಹಾರ, ಒಂದು 100 ಎಳೆಯ ಹಾರಕ್ಕೆ ಏಕಾವಳಿ ಹಾರ ಅಂತ ಹೇಳ್ತಾರೆ. ಅಂತಹ ಒಂದು ಹಾರವನ್ನು ರಾಮ ಧರಿಸಿರ್ತಾನೆ. ಅದನ್ನು ಇವರು ಬಿಚ್ಕೊಳ್ತಾರೆ. ಆಮೇಲೆ ಲಕ್ಷ್ಮಣ, ಭರತ, ಶತ್ರುಘ್ನ ಎಲ್ಲ ಕೂಡ ಅಲ್ಲಲ್ಲಿ ಮೈಮರೆತು ಮೂರ್ಛೆಯಿಂದ ಮಲಗಿದ್ದಾರೆ. ಅವರೆಲ್ಲರ ಬಳಿಗೆ ಹೋಗಿ ಅವರೆಲ್ಲರೂ ಹಾಕಿಕೊಂಡಿದ್ದಂತಹ ಅನೇಕ ವಿಧವಾದಂತಹ ರತ್ನ ಖಚಿತವಾದಂತಹ ಮಣಿಮಯವಾದಂತಹ ಆಭೂಷಣಗಳನ್ನೆಲ್ಲ ಬಿಚ್ಕೊಂಡು ಒಂದು ವಸ್ತ್ರದಲ್ಲಿ ಕಟ್ಟಿ ಕುಶನ ಬಳಿ ಲವ ಹೇಳ್ತಾ ಇದ್ದಾನೆ. ಇದು ನೋಡಿ ಕ್ಷತ್ರಿಯರ ಹುಟ್ಟುಗುಣ. ಯುದ್ಧದಲ್ಲಿ ಗೆದ್ದ ಬಳಿಕ ಅವರು ಸುಮ್ಮನೆ ಹೋಗೋದಿಲ್ಲ. ಸೋತ ರಾಜರುಗಳು, ಮಡಿದ ರಾಜರುಗಳ ಆಭೂಷಣಗಳನ್ನೆಲ್ಲ ಕೂಡ ಬಿಚ್ಕೊಂಡು ಹೋಗೋದು ಹೆಚ್ಚು ಕಡಿಮೆ ಪದ್ಧತಿ ಅಂತಲೇ ಅನ್ನಿಸ್ತಾ ಇತ್ತು. ಎಲ್ಲವನ್ನು ಒಂದು ವಸ್ತ್ರದಲ್ಲಿ ಕಟ್ಟಿ ಲವ ಕುಶನ ಜೊತೆ ಹೇಳ್ತಾ ಇದ್ದಾನೆ, ಅಗ್ರಭವ ಕೇಳು ಇವರೊಳೊಂದು ರಥಮಂಪತ್ತಿ ವಿಗ್ರಹದೊಳೆಚ್ಚರಾಗಿದ್ದ ವೀರರ್ಗಳ ಕಜಗ್ರಹಣಮಂ ಮಾಡಿಕೊಂಡು ಬಗೆನು ಎನುತೆ ಲಕ್ಷ್ಮಣನ ಪೊಂದೇರ್ಗಡರ್ದು ವ್ಯಗ್ರದಿಂ ಲವನೈತರಲ್ ಕುಶನ ಶರಹತಿಯ ನಿಗ್ರಹಕ್ಕೊಳಗಾಗಿ ಮೂರ್ಛೆಯಿಲ್ಲದೆ ಕಪಿಗಳಗ್ರಣಿಗಳ್ ಉಳಿದಿದ್ದರಿವರ್ ಅದರೊಳ್ ಜಾಂಬವನೊಳು ಎಂದನ ಹನುಮನು. ಅಣ್ಣ ಕೇಳು, ನಾನು ಈಗ ಇಲ್ಲಿದೆಯಲ್ಲ ಯಾವುದಾದ್ರೂ ಒಂದು ರಥವನ್ನು ಹತ್ಕೊಂಡು ಹೋಗ್ತೀನಿ. ಈ ಯುದ್ಧದಲ್ಲಿ ನಾವಿಷ್ಟೆಲ್ಲ ನಿಗ್ರಹ ಮಾಡಿದ್ದೀವಿ. ಏನೇ ಆದರೂ ಕೆಲವರಾದರೂ ಬದುಕಿರ್ತಾರೆ, ಎಲ್ಲರೂ ಸತ್ತು ಹೋಗಿರೋದಿಲ್ಲ. ಹಾಗೆ ಯಾರಾದರೂ ಬದುಕುಳಿದಿದ್ರೆ ಅವರ ಜುಟ್ಟು ಹಿಡ್ಕೊಂಡು ಎಳ್ಕೊಂಡು ಬರ್ತೀನಿ ನೋಡಿವಾಗ ಅಂತ ಹೇಳಿಬಿಟ್ಟು ತಾನು ಲಕ್ಷ್ಮಣನ ಸುವರ್ಣ ರಥವನ್ನು, ಚಿನ್ನದ ರಥವನ್ನು ಏರಿ ಅವನು ಹೋಗ್ತಾ ಇದ್ದಾನಂತೆ. ವ್ಯಗ್ರದಿಂದ ಲವನೈತರಲು, ಅತಿಯಾದ ರೋಷದಿಂದ ಲವ ಬರ್ತಾ ಇದ್ದಾನೆ. ಹಾಗೆ ಬರ್ತಾ ಇದ್ದಾಗ ಕುಶನ ಅಸಾಧ್ಯವಾದಂತಹ ಅನ್ಯಾದೃಶವಾದಂತಹ ಬಾಣದ ಆಘಾತಕ್ಕೆ ಒಳಗಾಗಿಯೂ ಮೂರ್ಛೆ ಹೋಗಿರ್ಲಿಲ್ವಂತೆ ಆ ಕಪಿ ಸೈನ್ಯದಲ್ಲಿ ಇಬ್ಬರಿಗೆ ಮಾತ್ರ. ಒಬ್ಬ ಜಾಂಬವ, ಇನ್ನೊಬ್ಬ ಹನುಮ. ಆ ಇಬ್ಬರು ಪರಸ್ಪರ ಮಾತಾಡ್ಕೊಳ್ತಾ ಇದ್ದಾರಂತೆ. ಕಂಡಿರೇ ಜಾಂಬವರೇ ರಾಮಾದಿವೀರರಂ ದಿಂಡುಗೆಡಗಿದ ಬಳಿಕ ರಣದೊಳು ಸಿರಿರ್ದರಂ ಮಂಡೆವಿಡಿದೆಳದುಯ್ಯನೆಂದು ಸೀತಾಸುತಂ ಬಂದಪಂ ನಾವಿನೊಳು ದಂಡಿಗಾರೆವು ನಮ್ಮನೀ ಬಾಲಕಂಪಿಡಿದು ಕೊಂಡು ಹೋಗಲಿ ಜಾನಕಿಯ ಪೊರೆಗೆ ದೇವಿ ಕೃಪೆಯಿಂ ಡಿಂಗರಿಗರೆಂದು ಪಾಲಿಸಲಿ ಮೇಣುಳಿಯಲಿ ಎಂದನ ಹನುಮಂತನು. ಕಂಡಿರೇ ಜಾಂಬವರೇ, ಅಣ್ಣನಾದಂಥ ಜಾಂಬವಂತ ಕೇಳಿದ್ರ ರಾಮಾದಿ ವೀರರನ್ನೆಲ್ಲ ದಿಂಡುಗೆಡಹು ಬಿಟ್ಟರು. ಎಲ್ಲ ಇಬ್ಬರು ಬಾಲಕರು ಸೇರ್ಕೊಂಡ್ರು. ಎಲ್ಲರೂ ಅವ್ರನ್ನ ದಿಕ್ಕುಗೆಡಿಸಿದ್ದಾರೆ, ಸೋಲಿಸಿ ಕೆಡವಿದ್ದಾರೆ. ಈಗ ಈ ರಣರಂಗದಲ್ಲಿ ಯಾರಿಗಾದ್ರೂ ಉಸಿರು ಬಾಕಿ ಇದ್ದರೆ, ಅಪ್ಪಿತಪ್ಪಿ ಉಸಿರಾಡ್ತಿದ್ರೆ ಅವರನ್ನ ಜುಟ್ಟಿಡಿದು ಮಂಡೆ ಹಿಡಿದು ಎಳ್ಕೊಂಡು ಹೋಗ್ತೀನಿ ಅಂತ ಹೇಳಿ ಅವನು ಬರ್ತಾ ಇದ್ದಾನೆ. ಸೀತಾಸುತನಾದಂತಹ ಲವ ಈಗ ನಾವು ಇವನ ಜೊತೆ ಹೋರಾಡೋದಕ್ಕೆ ಸಾಧ್ಯವೇ ಇಲ್ಲ. ಜಾಂಬವ ಮೊದಲೆಯೇ
ವಯಸ್ಸಾದಂತಹವನು. ಹನುಮಂತನಿಗೂ ಈಗ ಯುದ್ಧ ಮಾಡುವಂತಹ ಶಕ್ತಿ ಇಲ್ಲ. ಹಾಗಾಗಿ ಅವನು ನಮ್ಮಿಬ್ಬರನ್ನು ಹಿಡ್ಕೊಂಡು ಹೋಗ್ಲಿ ಬಿಡು. ಹೋದ ಮೇಲೆ ನಾವು ಜಾನಕಿ ಹತ್ರ ಕರ್ಕೊಂಡು ಹೋಗ್ಲಿ. ನಮ್ಮನ್ನ ನೋಡಿದಾಗ ಜಾನಕಿ ಖಂಡಿತವಾಗ್ಲೂ ನಮ್ಮನ್ನ ಗುರುತಿಸ್ತಾಳೆ. ನಮ್ಮನ್ನ ದಾಸರು ನಾವು, ಡಿಂಗರಿಗರು, ಅವಳ ಪಾದ ಸೇವಕರು ನಾವು. ನಮ್ಮನ್ನ ಅವಳು ಪಾಲಿಸಲಿ, ಉಳಿಸ್ಲಿ. ಅವಳಿಗೆ ಬಿಟ್ಟಿದ್ದು ಈಗ ನಾವು ಇವನ ಜೊತೆ ಯುದ್ಧ ಮಾಡೋದು ಬೇಡ, ನಾವು ನಾವಾಗಿಯೇ ಅವನ ಶರಣಾಗತಿಗೆ ಹೋಗ್ಬಿಡೋಣ ಅಂತ ಹೇಳಿ ಹನುಮಂತ ಜಾಂಬವನಿಗೆ ಹೇಳ್ತಾ ಇದ್ದಾನೆ. ಇಲ್ಲಿ ಹನುಮಂತನ ಒಂದು ಮಾತಿನ ನಯವನ್ನು ನಾವು ಗಮನಿಸಬೇಕು. ಕಂಡಿರೇ ಜಾಂಬವರೇ, ಜಾಂಬವನೇ ಅಂದಿದ್ರು ಕೂಡ ಛಂದಸ್ಸಿಗಾಗಲಿ ಮಾತ್ರೆಗಾಗಲಿ ಯಾವ ಲೋಪವೂ ಬರ್ತಾ ಇರಲಿಲ್ಲ. ಆದರೆ ಇಲ್ಲಿ ಕವಿ ಜಾಂಬವರೇ ಅಂತ ಹೇಳುವುದರ ಮೂಲಕ ಹನುಮಂತ ಜಾಂಬವನ ಹಿರಿತನವನ್ನು ಒಪ್ಕೊಳ್ತಾ ಇದ್ದಾನೆ. ಮತ್ತೆ ಅವನಿಗೆ ಸಲ್ಲಿಸಬೇಕಾದಂತಹ ಗೌರವವನ್ನು ಸಲ್ಲಿಸ್ತಾ ಇದ್ದಾನೆ. ಮತ್ತೆ ವಾಲ್ಮೀಕಿ ಮಹರ್ಷಿಗಳು ಹನುಮಂತನನ್ನ ವರ್ಣನೆ ಮಾಡುವಾಗ ವಾಕ್ಯಂ ವಾಕ್ಯ ವಿಶಾರದಂ, ವಾಕ್ಯಂ ವಾಕ್ಯಜ್ಞಂ, ವಾಕ್ಯಂ ವಾಕ್ಯ ಕೋವಿದಂ, ಈ ರೀತಿಯಾಗಿ ಅನೇಕ ವಿಧವಾಗಿ ಅವನನ್ನು ಹೊಗಳ್ತಾರೆ. ಅವನ ಮಾತಿನ ನಯವೇ ನಯ. ಅಂತಹ ಮಾತಿನ ನಯದ ಒಂದು ಸಣ್ಣ ಝಲಕ್ ಅಂತ ಹೇಳ್ತೀವಲ್ಲ, ಅದನ್ನು ಕೂಡ ನಾವು ಇಲ್ಲಿ ಲಕ್ಷ್ಮೀಶನ ಷಟ್ಪದಿಯಲ್ಲಿ ಕಾಣ್ತಾ ಇದ್ದೀವಿ. ಹಾಗೆ ಅವರಿಬ್ಬರು ಲವನಿಗೆ ಶರಣಾಗತರಾಗುವಂತಹ ನಿರ್ಧಾರವನ್ನು ಮಾಡಿ ಇಬ್ಬರು ಸುಮ್ಮನೆ ಇದ್ದಾರೆ. ಮುಂದೆ ಕೆಡದಿರ್ದರೆಲ್ಲರಂ ನೋಡಿ ರಣರಂಗದಳ್ ಮಿಡುಕಿ ಮಾತಾಡು ವಿವರಂ ಕಂಡು ಲೀಲೆಯಂ ಪಿಡಿದು ಲವನೆಳೆ ತಂದು ಕೌತುಕದ ಕಪಿಗಳೆಂದು ಅಣ್ಣಂಗೆ ತೋರಿಸಲ್ಕೆ ಕಡುಮೆಚ್ಚಿ ತಮ್ಮನಂ ಕುಶನಪ್ಪಿದಂ ಬಳಿಕ ಪಡೆದ ತಾಯಂ ಕಾಣಲು ಆಪ್ಲವಗ ಪತಿಗಳಂ ಬಿಡದೆ ಅನಿಬರಾಭರಣ ಮನಿತುಮಂ ಕೊಂಡಿರ್ವರುಂ ಬಂದರಾಶ್ರಮಕ್ಕೆ. ಎಲ್ಲರೂ ಜ್ಞಾನ ತಪ್ಪಿ ಪ್ರಾಣ ಕಳ್ಕೊಂಡು ರಣರಂಗದಲ್ಲಿ ಬಿದ್ದಿದ್ರು ಕೂಡ ಇವರಿಬ್ಬರು ಮಾತ್ರ ಕೂತಿದ್ದಾರೆ. ಸ್ವಲ್ಪ ಹೆದರ್ಕೊಂಡು ನಡುಗುತ್ತಾ ಮಾತಾಡ್ತಾ ಇದ್ದಾರೆ. ಇವರಿಬ್ಬರನ್ನು ನೋಡಿದಾಗ ಲವ ಲೀಲೆಯಿಂದ, ಲೀಲಾಜಾಲವಾಗಿ ಆಟನೋ ಅನ್ನೋ ರೀತಿಯಾಗಿ ಅವರಿಬ್ಬರನ್ನು ಎಳ್ಕೊಂಡು ಬರ್ತಾನೆ. ಎಳ್ಕೊಂಡು ಬಂದು ಅಣ್ಣನಿಗೆ ತೋರಿಸ್ತಾ ಇದ್ದಾನೆ. ನೋಡಣ್ಣ, ಇದ್ಯಾರೋ ವಿಚಿತ್ರವಾದಂಥ ಕಪಿಗಳು ಎರಡೂ ಮಾತಾಡ್ತಾ ಕೂತಿದ್ವು, ನಾನು ಎಳ್ಕೊಂಡು ಬಂದಿದ್ದೀನಿ ನೋಡು ಅಂತ ಹೇಳಿ ಆ ಅಣ್ಣನಾದಂಥ ಕುಶನಿಗೆ ಹೇಳಿದಾಗ ಲವನ ಈ ಒಂದು ಸಾಹಸವನ್ನು ಅಣ್ಣ ಮೆಚ್ಚುತ್ತಾನೆ. ಮೆಚ್ಚಿ ತಮ್ಮನನ್ನು ಅಪ್ಕೊಳ್ತಾ ಇದ್ದಾನೆ. ಆಮೇಲೆ ಆಯಿತು, ಎಲ್ಲ ಯುದ್ಧವೆಲ್ಲ ಮುಗೀತು, ಇನ್ಯಾರೂ ನಮ್ಮನ್ನು ಎದುರಿಸೋದಕ್ಕೆ ಇಲ್ಲಿ ಒಂದು ನರಪಿಳ್ಳೆಯೂ ಇಲ್ಲ, ಒಂದು ನೊಣ ಸೊಳ್ಳೆಗಳೂ ಕೂಡ ಇಲ್ಲ. ಹಾಗಾಗಿ ನಮ್ಮ ಕೆಲಸ ಮುಗೀತು, ನಾವು ಈಗ ನಮ್ಮ ಅಮ್ಮನ ಹತ್ರ ಹೋಗೋಣ ನೋಡೋಕ್ಕೆ ಅಂತ ಹೇಳಿ ಆ ಇಬ್ಬರು ಪ್ಲವಗ ಪತಿಗಳು ಜಾಂಬವಂತ ಹನುಮಂತ ತಾವಾಗಿ ಈ ಮಕ್ಕಳ ಬಂಧನಕ್ಕೆ ಸಿಕ್ಕಿದ್ದಾರೆ. ಅವರಿಬ್ಬರನ್ನು ಕರ್ಕೊಂಡು ಎಲ್ಲ ಆಭರಣಗಳನ್ನೆಲ್ಲ ಒಟ್ಟುಗೂಡಿಸ್ಕೊಂಡು ಆಶ್ರಮಕ್ಕೆ ಬರ್ತಾರೆ ತಮ್ಮ ತಾಯಿಯಾದಂಥ ಸೀತೆಯನ್ನು ನೋಡಕ್ಕೆ. ಏನಾದರೋ ತನಯರು ಎಂದು ಚಿಂತಿಸುತ್ತಿರ್ಪ ಜಾನಕಿಗೆ ರಾಮಾದಿಗಳ ಭೂಷಣಗಳಂ ಕಾನನದ ಬೆಂಟೆಯುಳ್ ಸಿಕ್ಕಿಸಿ ಕರಿಗೊಂಬ ಮೃಗಪೋತಕಂಗಳಂತೆ ಮೌನದಿಂ ಮೈಯುಡುಗಿ ನೊಂದಳು ಎಳೆತಡೆಗೆ ಬಿದ್ದ ವಾನರ ಶ್ರೇಷ್ಠರಂ ತಂದಿತ್ತು ಚರಣದೊಳ್ ಸೂನುಗಳ್ ಪೊಡೆಮಲ್ಕೆ ಆ ಸೀತೆ ನಡುಗಿ ನಂದನರ್ಗೆ ಇಂತೆಂದಳು. ಸೀತೆ ಕುಶನಿಗೆ ತಾನೇ ಕೈಯಾರ ಕವಚಗಳನ್ನು ತೊಡಿಸಿ ಯುದ್ಧಕ್ಕೆ ಕಳಿಸಿದಾಳೆ. ಇಷ್ಟೊತ್ತಾಯಿತು, ಕುಶನೂ ಬರಲಿಲ್ಲ, ಮೊದಲು ಹೋಗಿದ್ದ ಲವನೂ ಬರಲಿಲ್ಲ. ಇಬ್ಬರೂ ಮಕ್ಕಳಿಗೆ ಏನಾಯ್ತೋ ಗೊತ್ತಿಲ್ವಲ್ಲ, ಎಲ್ಲಿ ಹೋದ್ರೋ ಗೊತ್ತಿಲ್ವಲ್ಲ ಅಂತ ಹೇಳಿ ತಾಯಿ ಕರುಳು ತಳಮಳಿಸ್ತಾ ಇದೆ, ತುಡಿತಾ ಇದೆ. ಅವಳು ಕೈ ಹಿಸುಕೊಳ್ತಾ, ಹೊಟ್ಟೆ ಹೊಸುಕೊಳ್ತಾ ಚಿಂತಿಸ್ತಾ ನಿಂತಿದ್ದಾಳೆ. ಆಗ ಬರ್ತಾರೆ ಇಬ್ಬರೇ ಬರೋದಿಲ್ಲ, ಜೊತೆಗೆ ಇಬ್ಬರು ವಾನರ ಶ್ರೇಷ್ಠರನ್ನು ಕರ್ಕೊಂಡು ಬರ್ತಾ ಇದ್ದಾರೆ. ಆ ವಾನರ ಶ್ರೇಷ್ಠರ ಸ್ಥಿತಿ ಹೇಗಿದೆ ಅಂತಂದರೆ
ಕಾಡಿನ ಬೇಟೆಯಲ್ಲಿ ಬೇಟೆಗಾರರ ಬಲೆಗೆ ಸಿಕ್ಕಿ ಭಯದಿಂದ ನಡುಗುತ್ತಾ ಇರೋ ಮತ್ತೆ ಭೂಮಿಗೆ ಬಿದ್ದಿರೋ ಅಂತಹ ಹುಲ್ಲೆಯ ಮರಿಗಳ ರೀತಿಯಾಗಿ ಅವರು ಮೌನದಿಂದ ಮಾತೇ ಇಲ್ಲದೆ ಉಸಿರೇ ಇಲ್ಲದೆ ಬಂದು ಬಿದ್ದಿದ್ದಾರೆ. ಮತ್ತೆ ಆಭೂಷಣಗಳನ್ನೆಲ್ಲ ಕಟ್ಟಿ ತಂದಿದ್ದಾರೆ. ರಾಮನದು, ವಿಭೀಷಣನದು, ಲಕ್ಷ್ಮಣನದು, ಭರತನದು, ಶತ್ರುಘ್ನನದು, ಮಿಕ್ಕ ಅನೇಕ ವೀರ ಸೇನಾಪತಿಗಳ ಎಲ್ಲ ರೀತಿಯ ಮಣಿಮಯವಾದ ಆಭೂಷಣಗಳನ್ನೆಲ್ಲ ಕೂಡ ಒಟ್ಟು ಮಾಡಿ ಬಟ್ಟೆಯಲ್ಲಿ ಕಟ್ಕೊಂಡು ತಂದು ತಾಯಿಯ ಚರಣಕ್ಕೆ ಅರ್ಪಿಸಿ ಇಬ್ಬರುವೆ ಆ ತಾಯಿಗೆ ನಮಸ್ಕಾರ ಮಾಡ್ತಾ ಇದ್ದಾರೆ. ಅದನ್ನು ನೋಡಿದಾಗ ಸೀತೆಗೆ ಹೆದರಿಕೆ ಆಗತ್ತೆ. ಅವಳು ನಡುಗಿ ಮಕ್ಕಳಿಗೆ ಹೇಳ್ತಾ ಇದ್ದಾಳೆ, ಆರು ಮರಿಯದವಾಲ್ ಈ ಕಾನನದೊಳಿರ್ದೆನ ಧಾರಿಣೀಶರ ಭೂಷಣಗಳೇ ತಕೆ ನಮಗೆ ವೀರ ಕಪಿವರರಿವರ್ ಜಗದೊಳಭಿಮಾನಿಗಳ್ ಭಂಗಮೇ ಕಿಂತಿವರ್ಗೆ ಘೋರ ಕರ್ಮಂಗಳಂ ಮಾಡಿದಿರಿ ಮಕ್ಕಳಿರ ದಾರಿ ತಪ್ಪಿದಿರಿ ಇನ್ನು ವಾಲ್ಮೀಕಿ ಮುನಿವರಂ ಬಾರದಿರನು ಈಗಲೇ ರಣದೊಳಿವರ ನಿರಿಸಿಬಹುದು ಎಂದಳವ ನಿಜ ಲವಂಗೆ. ಸೀತೆಗೆ ಭಯ ಬೆನ್ನ ಹುರಿಯಿಂದ ಎದ್ದು ಬರ್ತಾ ಇದೆ. ಅವಳು ಹೇಳ್ತಾಳೆ, ಯಾರಿಗೂ ಗೊತ್ತಾಗದ ರೀತಿಯಲ್ಲಿ, ಯಾರ ಕಣ್ಣಿಗೂ ಕಾಣಿಸಿಕೊಳ್ಳದ ರೀತಿಯಲ್ಲಿ ಈ ತಪೋವನದ ಶಾಂತಿ ಸಮಾಧಾನದ ವಾತಾವರಣದಲ್ಲಿ ನನ್ನ ಪಾಡಿಗೆ ನಾನಿದ್ದೆ. ನಮಗೆ ಯಾಕೆ ಈ ಧಾರಣೀಶರ ಆಭೂಷಣಗಳು? ಅದೆಲ್ಲ ಮುಗಿದ ಕತೆ. ಆ ರಾಜರ ಆಭೂಷಣಗಳ ಒಂದು ಹಂಬಲ ಮೋಹ ಇವಾಗ ನನಗಿಲ್ಲ. ನಮಗೆ ಯಾಕೆ ಬೇಕಿತ್ತು? ಅಲ್ಲದೆ ನೀವು ಮಾಡಿರುವಂತಹ ಘೋರ ಅಪರಾಧ ಯಾವುದು? ಈ ಇಬ್ಬರು ಕಪಿಶ್ರೇಷ್ಠರು ಅತಿ ವೀರರು, ಮಾನಧನರು, ಸ್ವಾಮಿ ಭಕ್ತರು. ಇವರನ್ನು ನೀವು ಹೀಗೆ ಕರ್ಕೊಂಡು ಬಂದು ಅವರ ಅಭಿಮಾನವನ್ನು ಭಂಗ ಮಾಡಿದ್ದೀರಿ. ನಮಗೆ ಯಾಕೆ ಬೇಕು ಈ ರೀತಿಯಾದಂತಹ ಒಂದು ಹೀನವಾದ ಕೃತ್ಯ? ಘೋರ ಕರ್ಮಗಳನ್ನೆಲ್ಲ ಮಾಡಿಬಿಟ್ರಿ ಮಕ್ಕಳೇ, ನೀವು ದಾರಿ ತಪ್ಪಿಬಿಟ್ರಿ. ನಾನು ಬೆಳೆಸಿದ ಮಕ್ಕಳು, ವಾಲ್ಮೀಕಿ ತರಬೇತಿ ಮಾಡಿದಂತಹ ಮಕ್ಕಳು, ನೀವು ಹೀಗೆ ದಾರಿ ತಪ್ಪಿದ್ರಲ್ಲ, ಅಭಿಮಾನಿಗಳ ಭಂಗ ಮಾಡ್ತಿರಲ್ಲ, ಸ್ವಾಮಿ ಭಕ್ತರನ್ನು ಅವಮಾನ ಮಾಡ್ತಿದ್ದೀರಲ್ಲ, ಇದು ಸರಿಯೇ? ಇನ್ನೂ ವಾಲ್ಮೀಕಿ ಮುನಿಗಳು ಬಂದಿಲ್ಲ ವರ್ಣಲೋಕದಿಂದ. ಅಷ್ಟರಲ್ಲಿ ನೀವು ಇವರನ್ನು ಕರ್ಕೊಂಡು ಹೋಗಿ ಮತ್ತೆ ರಣರಂಗದಲ್ಲಿ ಬಿಟ್ಟು ಬಂದ್ಬಿಡಿ ಮಕ್ಕಳ ಅಂತ ಹೇಳಿ ಅವಳು ಕೇಳ್ಕೊಳ್ತಾ ಇದ್ದಾಳೆ ಲವನ ಬಳಿ. ಆ ತಾಯಿಯ ಮಾತನ್ನು ಲವ ಒಪ್ಪಿಕೊಂಡು ಮುಂದೆ ಏನು ಮಾಡ್ತಾನೆ? ವೈದೇಹಿ ನುಡಿದುದಂ ಕೈಕೊಂಡು ಲವನವರನುಯ್ದು ರಣರಂಗದೊಳ್ ಮಗುಳಿರಿಸಿ ಬಂದನು. ಇರದೈದೆ ನಾರದನಿಂದ ಕೇಳ್ದು ವಾಲ್ಮೀಕಿ ಮುನಿ ಪಾತಾಳ ಲೋಕದಿಂದ ಮೈದೋರಲ್ ಆಶ್ರಮದ್ವಾರದೊಳ್ ಕಂಡು ಮೇಲ್ವಾಯ್ದುಕ್ಕುವಾನಂದ ರಸದಿಂದೆ ವಂದನಂ ಗೈದಳು ಅವನಿಜೆ. ಮಣಿದರೆಲ್ಲರೂ ಜಾನಕಿಯ ಸುತರನಗಿದರ ಪದದೊಳು ತನ್ನ ಅಮ್ಮ ಹೇಳಿದ್ದನ್ನ ಶಿರಸಾ ಹೊತ್ತು ಪಾಲಿಸಿದಂತಹ ಲವ ರಣರಂಗದಲ್ಲಿ ಬಿಟ್ಬಿಟ್ಟು ಬಂದಾಗ ಅಷ್ಟರಲ್ಲಿ ಈ ಎಲ್ಲ ವಿಷಯವನ್ನು ನಾರದನಿಂದ ವಾಲ್ಮೀಕಿ ಮುನಿಗಳು ತಿಳ್ಕೊಂಡಾಗಿರುತ್ತೆ. ಒಡನೆಯೇ ಅವರು ಪಾತಾಳ ಲೋಕದಿಂದ ಮೇಲಕ್ಕೆ ಬರ್ತಾರೆ. ಎಲ್ಲ ಅವನು ಬಂದಾಗ ಆಶ್ರಮ ದ್ವಾರಕ್ಕೆ ಹೋಗಿ ಆಶ್ರಮವಾಸಿಗಳೆಲ್ಲ ಅವರನ್ನು ಸ್ವಾಗತ ಮಾಡ್ತಾರೆ. ಅವನಿಜೆಯಾದಂಥ ಸೀತೆಗೆ ಅತ್ಯಂತ ಸಂತೋಷ ಆಗುತ್ತೆ ವಾಲ್ಮೀಕಿ ಮುನಿಗಳನ್ನು ನೋಡಿ. ಯಾಕೆ ಅಂದರೆ ಮತ್ತೊಮ್ಮೆ ಹೀಗೆ ಇಕ್ಕಟ್ಟಿನ ಒಂದು ಸಂದರ್ಭವನ್ನು ತನ್ನ ಮಕ್ಕಳು ತಂದಿಟ್ಟಿದ್ದಾರೆ. ಈಗ ಏನು ಮಾಡಬೇಕು, ತನ್ನ ಪಾತ್ರ ಏನು, ಕರ್ತವ್ಯ ಏನು ಅನ್ನೋದು ಅವಳಿಗೆ ಗೊತ್ತಾಗ್ತಾ ಇಲ್ಲ. ಹಾಗಾಗಿ ಅವರು ಬಂದಿದ್ದನ್ನು ಕಂಡು ಅವಳಿಗೆ ಅತಿಯಾದಂತಹ ಸಂತೋಷ ಆಗ್ತಾ ಇದೆ. ಅವರಿಗೆ ನಮಸ್ಕಾರ ಮಾಡ್ತಾಳೆ.
ಮಿಕ್ಕ ಎಲ್ಲ ಆಶ್ರಮದ ವಾಸಿಗಳು ಕೂಡ ವಾಲ್ಮೀಕಿ ಮುನಿಗಳಿಗೆ ನಮಸ್ಕಾರ ಮಾಡ್ತಾರೆ. ಆಗ ಆ ಜಾನಕಿಯ ಸುತರಾದಂತಹ ಲವಕುಶರಿಬ್ಬರೂ ಕೂಡ ಇನ್ನೂ ಕೋದಂಡಪಾಣಿಗಳಾಗೇ ಇದ್ದಾರೆ. ಅವರು ಕೂಡ ಆ ವಾಲ್ಮೀಕಿ ಮುನಿಗಳ ಕಾಲುಗಳಿಗೆ ನಮಸ್ಕಾರ ಮಾಡಿ ನಿಲ್ತಾರೆ. ಆಗ ಶರವೇದ ಮೂರ್ತಿಗಳ ತೆರದಿಂದೆ ರಾಜಿಸುವ ತರಳರಂ ಮಣಿದೆತ್ತಿ ಮಕ್ಕಳಿರ ನಿಮಗೆ ರಘುವರನ ಸೇನೆಯೊಳಾಯ್ತುಗಡ ಕಲಹಮೇಕೆ ತೊಡಗಿತು ತೋಟಿ ನಿಮ್ಮ ಕೂಡೆ ಧುರಕ್ಕೆ ಬಂದೆಚ್ಚಾಡಿ ಬಿದ್ದರ ಮೈಯೊಳರಿಗಳಂಬಿನ ಗಾಯಮಿಲ್ಲದೆ ಎತ್ತಣ ಬಲೋತ್ಕರದೇಳ್ಗೆ ಪೇಳುವುದನೆ ವಾಲ್ಮೀಕಿ ಮುನಿ ಪುಂಗವಂಗೆ ಕುಶ ನಿಂತೆಂದನು. ಅವರಿಬ್ಬರು ನಮಸ್ಕಾರ ಮಾಡಿದ್ದಾರೆ. ಅವರನ್ನ ಬಗ್ಗಿ ವಾಲ್ಮೀಕಿ ಮುನಿಗಳು ಮೇಲೆ ಎತ್ತುತ್ತಾ ಇದ್ದಾರೆ, ಅಪ್ಪಿಕೊಂಡಿದ್ದಾರೆ. ಮತ್ತೆ ಕೇಳ್ತಾರೆ, ಮಕ್ಕಳರ ಆ ರಘುವರನ ಸೇನೆಯ ಜೊತೆ ನಿಮಗೆ ಯುದ್ಧ ಆಯ್ತಂತಲ್ಲ, ಯಾಕೆ ಆಯ್ತು? ಸೈನ್ಯ ಬಂದು ನಿಮ್ಮ ಮೇಲೆ ಬಿತ್ತಲ್ಲ, ಹಾಗೆ ಬಿದ್ದಂತಹ ಸೈನ್ಯ ಯಾರದು? ಒಂದೇ ಒಂದು ಗಾಯವೂ ಆಗದೆ ನಿಮಗೆ ಜಯ ಆಯಿತು ಅಂತ ಹೇಳ್ತಿದ್ದೀರಲ್ಲ, ಅದು ಹೇಗೆ ಅಂತ ಹೇಳಿ ವಾಲ್ಮೀಕಿ ಮುನಿಗಳು ಇವರಿಬ್ಬರನ್ನ ಕೇಳಿದಾಗ ಹಿರಿಯನಾದಂತಹ ಕುಶ ಉತ್ತರ ಹೇಳ್ತಾ ಇದ್ದಾನೆ. ತಂದೆ ನೀವಿರಲೆ ಮಗೆ ಸುಕ್ಷೇಮಕರಮಪ್ಪುದು ಎಂದು ಮಿದು ನಿಜಂ ನಿಮ್ಮಡಿಗಳುಪದೇಶದಿಂದ ಅರಿಗಳಂ ಗೆಲ್ದೆವು ಈ ನಿಮ್ಮ ಪುಣ್ಯಾಶ್ರಮದೊಳಾಯ್ತು ಭೂತಹಿಂಸೆ ಬಂದುದೊಂದಶ್ವಮು ಅದನೀಲವಂ ಕಟ್ಟಿದಂ ಮಂದಿ ಕವಿದುದು ಮೇಲೆ ಶತ್ರುಘ್ನನುರುಬಿದಂ ಸಂಧಿಸಿದೆ ನಾಂ ಬಳಿಕ ಸೌಮಿತ್ರಿ ಭರತ ರಾಮಾದಿಗಳ್ ನಡೆತಂದರು. ತಂದೆ ವಾಲ್ಮೀಕಿ ಮುನಿಗಳನ್ನ ತಂದೆ ಅಂತ ಸಂಬೋಧಿಸ್ತಾ, ನೀವು ಇರುವಾಗ ನಮ್ಮ ಕ್ಷೇಮಕ್ಕೆ ಯಾವ ಕೊರತೆ ಆಗೋದಿಕ್ಕೆ ಸಾಧ್ಯ? ನಿಜ, ನೀವು ಕೊಟ್ಟಂತಹ ಅನೇಕ ವಿಧವಾದಂತಹ ಮಂತ್ರೋಪದೇಶ, ಅಗ್ನಿ ಮಂತ್ರ, ಸೂರ್ಯ ಮಂತ್ರ, ಇವುಗಳೆಲ್ಲದರ ಪ್ರಭಾವದಿಂದ ನಾವು ಶತ್ರು ಸೈನ್ಯವನ್ನು ನಮಗೆ ಸ್ವಲ್ಪವೂ ಕೂಡ ಗಾಯ ಆಗದೆ, ತೊಂದರೆ ಆಗದೆ, ಹಾನಿ ಉಂಟಾಗದೆ ಗೆದ್ದು ಬಿಟ್ಟಿದ್ದೀವಿ. ಇದರಲ್ಲಿ ಯಾವ ಆಶ್ಚರ್ಯವೂ ಇಲ್ಲ. ನಮ್ಮ ಗೆಲುವಿಗೆ, ನಮ್ಮ ಏಳ್ಗೆಗೆ, ನಮ್ಮ ಬಲ್ಮೆಗೆ ಎಲ್ಲಕ್ಕೂ ನೀವೇ ಕಾರಣ ಅಂತ ಹೇಳಿಬಿಟ್ಟು ನಾವು ಯಾಕೆ ಆ ಸೈನ್ಯದ ಮೇಲೆ ಹಾಯ್ಬೇಕಾಗಿ ಬಂತು ಅನ್ನೋದನ್ನ ಹೇಳ್ತಾ ಇದ್ದಾರೆ. ಇವಾಗ ಈ ಪುಣ್ಯವಾದಂತಹ ಆಶ್ರಮ, ಇಲ್ಲಿ ಭೂತ ಹಿಂಸೆಗೆ ಜಾಗವೇ ಇಲ್ಲ. ಇಲ್ಲಿ ಬಂದು ಒಂದು ಕುದುರೆ ಆ ಹುಲ್ಲನ್ನು ಮೇಯೋದಕ್ಕೆ ಶುರು ಮಾಡ್ತು. ಹಾಗಾಗಿ ಅದನ್ನು ಈ ಲವ ಕಟ್ಟಿದಂತಹ ಲವನ ಮೇಲೆ ಅಶ್ವದ ಜೊತೆ ಬಂದಂತಹ ಸೈನ್ಯ ಎರಗಿತು. ಅದು ಶತ್ರುಘ್ನ ಪರಾಕ್ರಮದಿಂದ ಇವನ ಮೇಲೆ ಯುದ್ಧ ಮಾಡತೊಡಗಿದ. ಆಗ ನಾನು ಹೋಗಿ ಇವನಿಗೆ ಸಹಾಯ ಮಾಡಿದೆ. ಸೌಮಿತ್ರಿ, ಭರತ, ರಾಮಾದಿಗಳೆಲ್ಲ ಒಬ್ಬರಾದ ಮೇಲೆ ಒಬ್ಬರು ಬಂದು ನಮ್ಮ ಮೇಲೆ ಯುದ್ಧ ಮಾಡಿದ್ರು. ಕೊನೆಗೆ ಕಡೆಯ ಮಾತೆ ನಿಮ್ಮ ದೊರೆಗಳೆಲ್ಲರೂ ಪಡೆಯೊಳ್ ನಿಶಾಟ ಕಪಿ ನರ ಚಾತುರಂಗಮಂ ಕೆಡಗಿದವೆನಲ್ ಕುಶನ ನುಡಿಗೆ ಸೈವೆರಗಾಗಿ ವಾಲ್ಮೀಕಿ ಮನದೊಳು ಕಡುನೊಂದನು ಅಕಟಕಟ ತಪ್ಪಾದುದು ಎನ್ನುತ್ತೆ ನಡುಗುತಿಗ ಸೀತೆಯಂ ಸಂತೈಸಿ ವಹಿಲದಿಂ ನಡೆತಂದನು ಒಡನಿದ್ದ ತಾಪಸ ವಿತತಿ ಸಹಿತ ಸಂಗ್ರಾಮ ಭೂಮಿಗಾಗಿ
ಇನ್ನು ಹೇಳೋದೇನಿದೆ, ಎಲ್ಲ ದೊರೆಗಳನ್ನೆಲ್ಲ ಕೂಡ ನಾವು ವರಸಿ ಹಾಕ್ಬಿಟ್ವು ಅಂತ ಹೇಳಿದಂಥ ಕುಶನ ಮಾತಿಗೆ ವಾಲ್ಮೀಕಿ ಮುನಿಗಳಿಗೆ ಮನಸ್ಸಿನಲ್ಲಿ ಅಚ್ಚರಿಗೊಳ್ತಾರೆ, ಆದರೆ ನೊಂದ್ಕೊಳ್ತಾರೆ. ಯಾಕೆ ತಪ್ಪಾದುದು ಅಂತ ನೊಂದ್ಕೊಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಸೀತಾಮಾತೆಯನ್ನ ಈ ಮಕ್ಕಳನ್ನ ತಂದೆಯ ವಶಕ್ಕೆ ಒಪ್ಪಿಸೋದಕ್ಕಾಗಿ ಒಂದು ಒಳ್ಳೆಯ ಸಂಧಿಯನ್ನು ಎದುರು ನೋಡ್ತಾ ಇದ್ರು. ಆದರೆ ಅದು ಈ ರೀತಿಯಾಗಿ ವಿಪರೀತವಾಗಿ ಪರಿಣಮಿಸ್ತು. ತಾವು ಅಲ್ಲಿ ಇಲ್ಲದೇ ಇದ್ದ ಕಾರಣದಿಂದ ಅನ್ನುವ ದೃಷ್ಟಿಯಿಂದ ಅವರು ನೊಂದುಕೊಳ್ತಾರೆ. ಆಗ ನಡುನಡುಗುತ್ತಾ ನಿಂತಿದ್ದಂಥ ಸೀತೆಯನ್ನ ಸಂತೈಸ್ಬಿಟ್ಟು ಬೇಗದಿಂದ ಅಲ್ಲಿ ಇದ್ದಂತಹ ಒಟುಗಳನ್ನು ತಾಪಸರನ್ನೆಲ್ಲ ಕೂಡಿಕೊಂಡು ಆ ರಣರಂಗಕ್ಕೆ ಹೋಗಿದ್ದಾರೆ. ಅಲ್ಲಿ ಶರಧಿಯಂ ಕಟ್ಟುವಂದ ರಾಘವೇಶ್ವರಂ ಧರೆಯೊಳಿಟ್ಟಣಿಸಿದ್ದು ಬೆಟ್ಟಗಳೆಲ್ಲ ಮಂ ತರಿಸಿದಂ ಭೂಮಿಗಾಧಾರಮಿಲ್ಲದೆ ಪೋಪದೆಂದವನ ತನುಜಾತರೋ ಗಿರಿಗಳಂ ಪ್ರತಿಯಾಗಿ ತಂದಿಲೆಯ ಮೇಲಿನ್ನು ಪರಪಿದರೋ ಪೇಳೆನಲ್ ಪೊಡೆಗೆಡೆದು ಬಿದ್ದಿದ್ದ ಕರಿಘಟೆಗಳಟ್ಟೆಗಳ್ ಕಾಣಿಸುದು ಆರಣದೊಳ್ ತಪೋನಿಧಿಯ ಕಣ್ಗೆ. ಸಮುದ್ರಕ್ಕೆ ಸೇತುವೆ ಕಟ್ಟುವಾಗ ರಾಮ ಈ ಭೂಮಿಯ ಮೇಲಿದ್ದ ಎಲ್ಲ ಪರ್ವತಗಳನ್ನು ತಂದು ಮೊದಲು ಸಮುದ್ರಕ್ಕೆ ಮುಳುಗಿಸಿ ಅದರ ಮೇಲೆ ಸೇತುವೆಯನ್ನು ಕಟ್ಟಿದ್ದ. ಹಾಗಾಗಿ ಭೂಮಿಗೆ ಆಧಾರವೇ ಇಲ್ಲಂತೆ ಆಗಿಬಿಟ್ಟಿತ್ತು. ಅದನ್ನು ನೆನೆದು ಅವನ ಮಕ್ಕಳಾದಂಥ ಲವಕುಶರು ಭೂಮಿಯ ಪರ್ವತಗಳನ್ನು ತಂದು ಈ ಭೂಮಿ ಮೇಲೆ ಹಾಕ್ಬಿಟ್ಟಿದ್ದಾರೇನೋ ಪ್ರತಿಯಾಗಿ ಅನ್ನುವ ರೀತಿಯಲ್ಲಿ ಆ ರಣರಂಗದಲ್ಲಿ ಆನೆಯ ಹೆಣ, ಕುದುರೆಯ ಹೆಣ ಮತ್ತು ಮನುಷ್ಯರ ಹೆಣ, ಹೀಗೆ ಎಲ್ಲ ರೀತಿಯ ಹೆಣಗಳು ಒಟ್ಟುಗರೆದು ಪರ್ವತ, ವಿವಿಧ ಆಕಾರದ, ವಿವಿಧ ಪ್ರಮಾಣದ, ವಿವಿಧ ಗಾತ್ರದ ಪರ್ವತಗಳು ಅಲ್ಲಲ್ಲಿ ಬಿದ್ದಿದ್ವೋ ಅನ್ನುವ ರೀತಿಯಾಗಿ ರಣರಂಗ ಕಾಣಿಸ್ಕೊಳ್ತಾ ಇತ್ತು ವಾಲ್ಮೀಕಿಯ ಕಣ್ಣಿಗೆ. ಆಗ ತಟ್ಟುಗೆಡದಿಹ ವಾಜಿವಾರಣ ವರೂತದಿಂ ದಿಟ್ಟಣಿಸಿ ಬಿದ್ದ ರಾಕ್ಷಸ ಮನುಜ ಕಪಿಗಳಿಂ ದಿಟ್ಟಡಿದಗಲಕ್ಕೆ ಚೆಲ್ಲಿದ ಛತ್ರ ಚಾಮರ ಪತಾಕೆಗಳ ಮೆದಗಳಿಂದೆ ಒಟ್ಟೊಟ್ಟಿಲಾಗಿ ಸೂಸಿದ ಪಲವು ಕೈದುಗಳ ಬೆಟ್ಟಂಗಳಿಂ ಮಿದುಳ್ನೆಣವಸೆ ಕರುಳ್ಗಳಿಂ ಕಟ್ಟುಗ್ರಮಾದರಣರಂಗದೊಳ್ ವಾಲ್ಮೀಕಿ ಮುನಿ ರಾಮನಂ ಕಂಡನು. ಅತಿ ಘೋರವಾಗಿದ್ದಂತಹ ರಣರಂಗ, ಅಲ್ಲಲ್ಲಿ ಸತ್ತು ಬಿದ್ದಿರುವಂತಹ ಕುದುರೆಗಳು, ರಥಗಳು, ಆನೆಗಳು, ರಾಕ್ಷಸ ಮನುಜ ಕಪಿಗಳ ಹೆಣಗಳು, ಅಲ್ಲಲ್ಲಿ ಕೆಡೆದು ಬಿದ್ದಿರುವಂತಹ ಛತ್ರ ಚಾಮರದ ಮೆದೆಗಳು, ಒಟ್ಟಲು ಹಾಕಿರುವಂತಹ ಅನೇಕ ವಿಧವಾದಂತಹ ಆಯುಧದ ರಾಶಿಗಳು ಎಲ್ಲ ಸೇರಿ ಕೆಲವು ಸತ್ತಂತಹ ಆ ಸೈನಿಕರ ತಲೆ ಒಡೆದು ಆ ಒಂದು ಮೆದುಳಿನಿಂದ ನೆಣವೆಲ್ಲ ಈಚೆಗೆ ಬಂದು ಹರಿದಿದೆ. ಅಲ್ಲಲ್ಲಿ ರಕ್ತ ಹೆಪ್ಪುಗೆಟ್ಟು ನಿಂತಿದೆ. ಕರುಳೆಲ್ಲ ಹೊಟ್ಟೆಯಿಂದ ಹೊರಗೆ ಬಂದು ಸಿಕ್ಕಾಕೊಂಡಿದೆ ಆಯುಧಗಳಲ್ಲಿ. ಇಂತಿರುವಂತಹ ಉಗ್ರವಾದ, ಘೋರವಾದ, ಜುಗುಪ್ಸಾವಹವಾದಂತಹ ರಣರಂಗದ ಮಧ್ಯದಲ್ಲಿ ರಾಮ ಮೂರ್ಛೆ ಹೋಗಿ ಮಲಗಿರುವುದನ್ನು ವಾಲ್ಮೀಕಿ ಮುನಿಗಳು ಕಾಣ್ತಾ ಇದ್ದಾರೆ. ಇದುವರೆಗೆ ಲಕ್ಷ್ಮೀಶನ ಜೈಮಿನಿ ಭಾರತದಲ್ಲಿ 21ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಿದಿರಿ. ವಾಚನ ಮಾಡಿದವರು ಶ್ರೀಮತಿ BK ಜಲಜಾ, ವ್ಯಾಖ್ಯಾನ ಮಾಡಿದವರು ಶ್ರೀಮತಿ ಶಾಂತಾ ಗೋಪಾಲ್. ಚೈತ್ರವನ ಕೇಳಿದ್ರಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ AS ಶಂಕರನಾರಾಯಣ. ನಿರ್ಮಾಣ ನೆರವು ಸಂಜೀವ R ನಾಮಣ್ಣವರ್. ಇದು ಇಂದಿನ ಚೈತ್ರವನ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.